ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗ್ ಆಲ್ಮೋಸ್ಟ್ 7 ಶುರು ಮಾಡ್ತಿದ್ದೀನಿ. ಇವತ್ತೇನು ಕಾಫಿ ಮಾಡ್ಕೊಂಡಿಲ್ಲ, ಹೆಸರು ಬೇಳೆ ಬೇಯಿಸ್ಕೊಂಡು ತಿಂತಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್. ಹಾಗೆ ಮತ್ತೆ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಆಫ್ಟರ್ನೂನ್ 3 o'clock ಶುರು ಮಾಡ್ತಿದ್ದೀನಿ ನಾನು. ಹಾಗೆ ಇವತ್ತು ಈವ್ನಿಂಗ್ಗೆ ನಾನು ಊಟಕ್ಕೆ ನಾನು ಹೆಸರು ಕಾಳು ಹಾಗೆ ಪನ್ನೀರ್ ಸಾಂಬಾರು ಮಾಡೋಣ, ಕರಿ ಥರ ಮಾಡೋಣ ಚಪಾತಿಗೆ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದಕ್ಕೆ ಮುಂಚೆನೇ ನಾನು ಕಾಳು ನೆನೆಸಿಟ್ಟಿದ್ದೆ. ಹಾಗೆ ಇವಾಗ ಬೇಯಲಿಕ್ಕೆ ಒಂದು ಕುಕ್ಕರ್ಗೆ ಆ ಕಾಳೆಲ್ಲ ಟ್ರಾನ್ಸ್ಫರ್ ಮಾಡಿ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಅದು ಕೂಡ ಬೇಯಿತು. 3 to 4 ವಿಸಿಲ್ ಹಾಕಿದ ತಕ್ಷಣ ಹಾಗೆ ನಮ್ಮ ಹಸ್ಬೆಂಡು ಕೂಡ ಇವತ್ತು ಆಫೀಸಿಂದ ಬೇಗ ಬಂದಿದ್ದರು. ಅವ್ರು ಬಂದಿದ್ದರಿಂದ ನನ್ನ ಮಗಳನ್ನ ಅವನ್ನ ಆರಾಮಾಗಿ ಆಟ ಆಡಿಸ್ಕೊಂಡಿರ್ತಾರೆ ಅಂತಂದ್ಬಿಟ್ಟು ಅದು ಬೇಯಲಿಕ್ಕಿಟ್ಟು ಹಾಗೆ ಮನೆಯೆಲ್ಲ ಕಸ ಗುಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಗುಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ಚಪಾತಿ ಕಲಿಸ್ಕೊಳ್ಳೋಣ, ಅದೆಲ್ಲ ಮಾಡ್ಕೊಳ್ಳೋಣ. ಫಸ್ಟ್ ಅದು ಬೇಯಿಸಿಟ್ಕೊಂಡ್ಬಿಟ್ರೆ ಆರಾಮಾಗಿರುತ್ತಲ್ವ ಅಂದ್ಕೊಂಡು ಹಾಗೆ ಕಾಫಿನೂ ಕೂಡ ಕುಡ್ಕೊಂಡ್ವಿ. ಅದು ಕ್ಲಿಪ್ ತೊಗೊಳಕ್ಕೆ ಆಗಲಿಲ್ಲ ನಾನು. ಅದಕ್ಕೆ ಯಾವತ್ತೂ ನಾನು ಈವ್ನಿಂಗ್ ಲಾಗು ಶೇರ್ ಮಾಡಿಲ್ಲ ಮಾಡಿಲ್ಲ ಕೂಡ. ಇವತ್ತೇ ಫಸ್ಟ್ ಟೈಮ್ ನಾನು ಕಸ ಗುಡಿಸ್ತಾ ಇರೋದು, ವಿಡಿಯೋ ಎಲ್ಲನೂ ನಿಮಗೆ ಶೇರ್ ಮಾಡ್ತಿರೋದು. ಯಾವತ್ತೂ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ. ಅದೇನೋ ನನಗೆ ಟೈಮು ಸಿಗ್ತಾ ಇರಲಿಲ್ಲ. ಹೌದು, ನಾವು ವಾಕಿಂಗ್ ಹೊರಟೋಗ್ಬಿಡ್ತಾ ಇದ್ವಿ, ಮತ್ತೆ ಬಂದು ಬೇಗ ಮಾಡ್ಕೊತಿದ್ದೆ ಕೆಲಸ ಎಲ್ಲನೂ. ಅದಕ್ಕೆ ಶೇರ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ನನಗೆ ಟೈಮ್ ಇದ್ದಾಗ ನಾನು ಆಲ್ಮೋಸ್ಟ್ ಈವ್ನಿಂಗ್ ಲಾಗೂ ಯಾವ ರೀತಿ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಯಾವಾಗಲೂ ಮನೆಯಲ್ಲಿ ಅಂತಂದ್ಬಿಟ್ಟು ನಿಮಗೆ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಕೊನೆ ತನಕ ನೋಡಿ. ಯಾವಾಗಲೂ ಏನು ಈ ಥರ ಹೇಳ್ತಾರೆ ಅಂತ ಅಂದ್ಕೋಬೇಡಿ, ಸ್ಕಿಪ್ ಮಾಡಬೇಡಿ ಪ್ಲೀಸ್. ಹಾಗೆ ವಾಯ್ಸ್ ಓವರ್ ಕೊಡೋಣ ಅಂದ್ಕೊಂಡೆ ವಿಡಿಯೋ ತೊಗೊಂಡು. ನಮ್ಮ ಹಸ್ಬೆಂಡ್ TV ನೋಡ್ತಿದ್ರು. ಅವ್ರು ನೋಡೋದೇ ಅಪರೂಪಕ್ಕೆ ಯಾವಾಗಲೋ ಒಂದ್ಸಲಿ ನೋಡಲಿ ಬಿಡು ಅಂತಂದ್ಬಿಟ್ಟು ನಾನೇನು ಆಫ್ ಮಾಡಿ ಅಂತ ಹೇಳಕ್ಕೆ ಹೋಗಲಿಲ್ಲ. ಆ ವಾಯ್ಸ್ ಓವರ್ ಕೊಟ್ಟರೆ ಆಗುತ್ತೆ ಅಂತಂದ್ಬಿಟ್ಟು ಸುಮ್ಮನೆ ಆದೆ. ಈ ಚಪಾತಿಗೆಲ್ಲ ಎಲ್ಲ ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ನಾದ್ಕೋಬೇಕು, ಕೈಯಲ್ಲಿ ನಾದ್ಕೊಂಡ್ರೆ ಚಪಾತಿಗೆ ಚೆನ್ನಾಗಿರೋದು. ಹಾಗೆ ಚಪಾತಿ ಕೂಡ ಕಲಿಸ್ಕೊಂಡೆ. ಅದಾದಮೇಲೆ ಪನ್ನೀರು ಹಾಗೆ ಹೆಸರು ಕಾಳು ಹಾಕಿ ಮಾಡೋಣ ಅಂತಂದ್ಬಿಟ್ಟು ಪನ್ನೀರ್ ಕೂಡ ನೀಟಾಗಿ ಸಣ್ಣಗೆ ಕ್ಯೂಬ್ ಆಗಿ ಚಿಕ್ಕದಾಗಿ ಕ್ಯೂಬ್ಸ್ ಹಾಕಿ ಕಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ದಪ್ಪ ಏನು ಬೇಡ, ಆಲ್ಮೋಸ್ಟ್ ಚಿಕ್ಕದಾಗಿ ಕಟ್ ಮಾಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಾಯಿಗೆ ಕೂಡ ತುಂಬಾ ಚೆನ್ನಾಗಿ ರುಚಿಯಾಗಿ ಕೂಡ ಸಿಗುತ್ತೆ. ಅದು ಯಾವ ರೀತಿ ಕಟ್ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕಾಯಿಸ್ಕೊಂಡು ಇಟ್ಕೊಳ್ಳಿ. ಅದು ಒಂದು 10 ಮಿನಿಟ್ಸ್ ಅಥವಾ 20 ಮಿನಿಟ್ಸ್, ಮಿನಿಮಮ್ 15 to 20 ಮಿನಿಟ್ಸ್ ಅದು ಅದರಲ್ಲಿ ಹಾಕಿ ನೆನೆಸಿಡಬೇಕು. ಅದು ಸ್ಮೂತಾಗಿ ಚೆನ್ನಾಗಿರುತ್ತೆ. ಪನ್ನೀರು ಕೂಡ ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಅದರಿಂದ ನೆನೆಸಿಟ್ಕೋಬೇಕು. ಇದು ಮತ್ತು ಪನ್ನೀರು ಹಾಗೆ ಹೆಸರು ಕಾಳು ತಿಂದರೆ ಹೈ ಪ್ರೋಟೀನ್ ಆಗಿರುತ್ತೆ. ಹಾಗೆ ಬರೀ ಪನ್ನೀರ್ ತಿನ್ನಲ್ಲ ಮಕ್ಕಳು, ಹಾಗೆ ಯಾರಾದರೂ ಅಷ್ಟೇ ದೊಡ್ಡವರು ಕೆಲವೊಬ್ಬರು ಪನ್ನೀರು ಹಾಗೆ ತಿನ್ನಲ್ಲ. ಹೆಸರು ಕಾಳಲ್ಲಿ ಹಾಗೆ ತಿಂದರೆ ಅದು ಟೇಸ್ಟೇ ಬೇರೆ ಇರುತ್ತೆ. ನಾನು ಇದನ್ನು 2-3 ಟೈಮ್ಸ್ ಮಾಡಿದ್ದೀನಿ. ಅದಕ್ಕೆ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ. ಎಲ್ಲ ಕಟ್ ಮಾಡ್ಕೊಂಡಿದ್ದು ಆಯಿತು. ಈಗ ಬಿಸಿನೀರು ಕೂಡ ಕಾಯಿಸಿಟ್ಕೊಂಡಿದ್ದೀನಿ. ಅದೇನು ಕ್ಲಿಪ್ ತೊಗೊಂಡಿರಲಿಲ್ಲ ಕಾಯಿಸಿದಾಗಿದೆ. ಬನ್ನಿ, ಅದರಲ್ಲಿ ಕಾಯಿಸಿದ್ದೀನಿ ಕೂಡ, ಪಾತ್ರೆಯಲ್ಲಿ ಕೂಡ ಹಾಕಿಟ್ಟಿದ್ದೀನಿ. ಅದನ್ನು ಇವಾಗ ಒಂದೊಂದು ಹಾಗೆ ನೀಟಾಗಿ ಅದರೊಳಗೆ ಟ್ರಾನ್ಸ್ಫರ್ ಮಾಡ್ಬೋದು. ಹಾಗೆ ಅರಿಶಿನ ಹಾಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿ ನೀರಲ್ಲಿ ಕಾಯಿಸ್ಬೋದು. ನಾನು ಹಾಕಿಲ್ಲ, ಅದು ಆಪ್ಷನಲ್ಲು, ನೀವು ಹಾಕಿದರೆ ಹಾಕ್ಬೋದು, ಇಲ್ಲ ಅಂತಂದರೆ ಅದೇ ರೀತಿ ಬಿಟ್ಟರೂ ಕೂಡ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಸ್ಮೂತಾಗಿರುತ್ತೆ ಕೂಡ ಪನ್ನೀರು. ಈ ರೀತಿ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಹಾಗೆ ರುಬ್ಕೊಳ್ಳೋಕೆ ಏನೇನು ಬೇಕೋ ಎಲ್ಲ ಸಾಮಗ್ರಿಗಳು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಸ್ವಲ್ಪ ಕಾಯಿ ತುರಿ ಹಾಗೂ ಒಂದು 6-7 ಗೋಡಂಬಿ, 1-2 ಇಂಚಾಗಷ್ಟು ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ 12-13 ಪೀಸಸ್ ಆಗುವಷ್ಟು ಬೆಳ್ಳುಳ್ಳಿ ತಗೊಳ್ಳಿ. ಹಾಗೆ 3 ಹಸಿಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ. ಇದನ್ನೆಲ್ಲ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು ಅಷ್ಟೇ. ಏನು ಜಾಸ್ತಿ ಮಸಾಲ ಐಟಮ್ಸ್ ಏನೂ ಬೇಕಾಗಲ್ಲ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಮತ್ತೆ ಸಿಗೋಣ ಬನ್ನಿ. ಅದಾದಮೇಲೆ ಒಗ್ಗರಣೆಗೆ ಅಂದ್ಬಿಟ್ಟು ಒಂದು ಟೊಮೆಟೊ, ಒಂದು ಅರ್ಧ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕರ್ಬೇವಿನ ಸೊಪ್ಪು, ಚಿಟಿಕೆಯಷ್ಟು ಜೀರಿಗೆ. ಅದಾದಮೇಲೆ ಒಂದು ಬಾಣಲೆ ತಗೊಳ್ಳಿ, ಕಾಯೋವರೆಗೂ ಇಟ್ಟು ಅದಾದಮೇಲೆ ಒಂದು 3-4 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದು ಕಾದಿದ್ದಾದಮೇಲೆ
ಚಿಟಿಕೆಯಷ್ಟು ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೊಂಡು ಅದು ಪಟ ನೋಡಿಟ್ಟು ಅದಾದಮೇಲೆ ಕೊಯ್ಕೊಂಡು ಇಟ್ಕೊಂಡಿರ್ತೀವಲ್ಲ ಈರುಳ್ಳಿ ಅದು ನೀಟಾಗಿ ಸಹ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಅದು ಅಷ್ಟೇ ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಟೊಮೆಟೊ ಹಾಕಿ ಅದು ಎಣ್ಣೆ ಬಿಡೋವರೆಗೂ ಮೇಲೆ ಸ್ವಲ್ಪ ಹೊಟ್ಟು ಬರೋವರೆಗೂ ಬೇಯಿಸ್ಕೊಳ್ಳಿ. ಅದಾದಮೇಲೆ ಮಸಾಲೆ ಎಲ್ಲ ಇಟ್ಕೊಂಡಿದ್ವಿ. ಧನಿಯಾ ಪೌಡರ್ 2 ಸ್ಪೂನು ಹಾಗೆ ಚಿಕನ್ ಮಸಾಲ 1 ಸ್ಪೂನು ಹಾಗೆ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿದ್ದೀನಿ, ಅದರಲ್ಲಿ ಕಾಣಿಸಿಲ್ಲ ಅಷ್ಟೇ. ಅದಾದಮೇಲೆ ರುಬ್ಕೊಂಡಿರ್ತೀವಲ್ಲ ಆ ಪೇಸ್ಟನ್ನು ನೀಟಾಗಿ ಹಾಕಿ ಅದನ್ನೆಲ್ಲ ಒಂದ್ಸಲಿ ಎರಡೂ ಮಿಕ್ಸ್ ಮಾಡಿಕೊಡಿ. ಅದನ್ನ ಎಣ್ಣೆ ಬಿಡೋವರೆಗೂ ಇದ್ದು ಅದಾದಮೇಲೆ ಪನ್ನೀರು ಹಾಕ್ಕೊಳ್ಳಿ. ಅದು ಗಟ್ಟಿಯಾಗಿ ಆಗಿರುತ್ತೆ. ಒಂದೊಂದು ಪೀಸನ್ನು ನೀವು ಓಪನ್ ಮಾಡಿಕೊಂಡು ಈ ಥರ ನೀಟಾಗಿ ಮಸಾಲೆ ಎಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಹಿಡಿಯೋ ಥರ ನೋಡಿಕೊಂಡು ಮಾಡ್ಕೊಳ್ಳಿ. ಅದಾದಮೇಲೆ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ವಾಟರ್ ಹಾಕ್ಕೊಳ್ಳಿ. ಅದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ವಾಟರು ಜಾಸ್ತಿ ಹಾಕ್ಕೊಂಬಿಟ್ರೆ ತೆಳು ಆಗೋಗ್ಬಿಡುತ್ತೆ. ಸ್ವಲ್ಪ ಗಟ್ಟಿಗೆ ಇರಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಗಿಯುತ್ತೆ. ನೋಡಿ ಈ ಥರ ಆಗೋವರೆಗೂ ಇದ್ದು ಆಫ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಿದ್ದರೆ ಒಂದು ಸ್ವಲ್ಪ ನೀರಾಗಿ ಬೇಕಿದ್ದರೆ ನೀರಾಗಿ ಮಾಡ್ಕೊಳ್ಳಿ ತೆಳ್ಳಕ್ಕೆ, ಇಲ್ಲ ಗಟ್ಟಿಯಾಗಿ ಬೇಕಂದರೆ ಅಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳಿ. ಅದಾದಮೇಲೆ ಚಪಾತಿ ಕೂಡ ಮಾಡಿದ್ದೆ, ಅದನ್ನು ಕೂಡ ಲಟ್ಟಿಸ್ಕೊಂಡೆ. ಈ ರೀತಿ ಲಟ್ಟಿಸ್ಕೊಂಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳುತ್ತಾ, ಹಾಗೆ ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ.